ಸಿದ್ದಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಿದ್ಯುತ್ ಕಡಿತದಿಂದ ನಾಗರಿಕರು ಆತಂಕದಲ್ಲಿದ್ದಾರೆ. ಸಮಸ್ಯೆಯನ್ನು ಪರಿಹರಿಸುವಂತೆ ಒತ್ತಾಯಿಸಿ ಸಿಪಿಐಎಂ ಪಕ್ಷವು ಸ್ಥಳೀಯ ಚೆಸ್ಕಾಂ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿತು. ಯಾವುದೇ ಮುನ್ಸೂಚನೆ ನೀಡದೆ ಏಕಾಏಕಿ ವಿದ್ಯುತ್ ಕಡಿತಗೊಳಿಸಲಾಗುತ್ತಿದ್ದು, ಇದನ್ನೇ ನೆಪವಾಗಿಟ್ಟುಕೊಂಡ ಗ್ರಾಮ ಪಂಚಾಯಿತಿಯು ನೀರು ಸರಬರಾಜಿನಲ್ಲಿ ವ್ಯತ್ಯಯ ಮಾಡುತ್ತಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಸ್ಥಳೀಯ ಅಧಿಕಾರಿಗಳು ನಿರ್ವಹಿಸಬೇಕಾದ ಕೆಲಸಗಳನ್ನು ಕಾಣದ ಕೈಗಳು ನಿಯಂತ್ರಿಸುತ್ತಿದ್ದು, ಇಲಾಖೆಗೆ ಕೆಟ್ಟ ಹೆಸರು ಬರುತ್ತಿದೆ ಎಂದು ಆರೋಪಿಸಿದರು. ಸಿದ್ದಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅನಿಯಮಿತ ವಿದ್ಯುತ್ ಕಡಿತ ಸಮಸ್ಯೆಯನ್ನು ಪರಿಹರಿಸುವಂತೆ ಒತ್ತಾಯಿಸಿ ಸಿಪಿಐಎಂ ಪಕ್ಷವು ಸ್ಥಳೀಯ ಚೆಸ್ಕಾಂ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿತು. ರಾಜ್ಯ ಸರ್ಕಾರದ ಆಡಳಿತ ವೈಖರಿ ವಿರುದ್ಧ ಕಾರ್ಯಕರ್ತರು ಘೋಷಣೆ ಕೂಗಿದರು. ನಿರಂತರವಾಗಿ ವಿದ್ಯುತ್ ಕಡಿತಗೊಳಿಸುತ್ತಿರುವ ಇಲಾಖೆಗೆ ಧಿಕ್ಕಾರ. ವಿದ್ಯುತ್ ಕಡಿತ ತಡೆಯುವಲ್ಲಿ ವಿಫಲವಾಗಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ಯಾವುದೇ ಮುನ್ಸೂಚನೆ ನೀಡದೆ ಏಕಾಏಕಿ ವಿದ್ಯುತ್ ಕಡಿತಗೊಳಿಸಿರುವುದರಿಂದ ಸಿದ್ದಾಪುರ ಸುತ್ತಮುತ್ತಲ ಗ್ರಾಮಗಳಲ್ಲಿ ನಿರಂತರವಾಗಿ ವಿದ್ಯುತ್ ಸಮಸ್ಯೆ ಕಾಡುತ್ತಿದೆ. ಇದನ್ನೇ ನೆಪವಾಗಿಟ್ಟುಕೊಂಡು ಗ್ರಾಮ ಪಂಚಾಯಿತಿಯು ಕುಡಿಯುವ ನೀರಿನ ಸರಬರಾಜಿನಲ್ಲಿ ವ್ಯತ್ಯಯ ಮಾಡುತ್ತಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಸ್ಥಳೀಯ ಅಧಿಕಾರಿಗಳು ನಿರ್ವಹಿಸಬೇಕಾದ ಕೆಲಸಗಳನ್ನು ಕಾಣದ ಕೈಗಳು ನಿಯಂತ್ರಿಸುತ್ತಿದ್ದು, ಇಲಾಖೆಗೆ ಕೆಟ್ಟ ಹೆಸರು ಬರುವಂತಾಗಿದೆ ಎಂದು ಆರೋಪಿಸಿದರು. ನೆಲ್ಲಿಹುದಿಕೇರಿ ಗ್ರಾಮಕ್ಕೆ ಹಾದು ಹೋಗುವ ಟ್ರಾನ್ಸ್ಫಾರ್ಮರ್ನಿಂದ ಕೂಡುಗದ್ದೆ ಭಾಗಕ್ಕೆ ಸಂಪರ್ಕ ನೀಡಲಾಗಿದೆ. ಅಲ್ಲಿ ವಿದ್ಯುತ್ ಅಡಚಣೆಯಾದರೆ ಎಲ್ಲರೂ ಕತ್ತಲೆಯಲ್ಲಿ ಕಳೆಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ವಿದ್ಯುತ್ ಸಮಸ್ಯೆಯಿಂದಾಗಿ ರಾತ್ರಿ ವೇಳೆ ಗುಂಡಿ ಬಿದ್ದ ರಸ್ತೆಗಳಲ್ಲಿ ಬಿದ್ದು ಸಾರ್ವಜನಿಕರು ಗಾಯಗೊಳ್ಳುವಂತಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇಲಾಖೆದ ಅವಶ್ಯ ನಮಗೆ ಗೊತ್ತು. ಇಲ್ಲಿ ಎಲ್ಲ ಕಾಂಟ್ರಾಕ್ಟ್ ಬೇಸಲ್ಲಿದ್ದಾರೆ. ಸರ್ಕಾರ ಜನರನ್ನ ತಗೊಳ್ತಾ ಇಲ್ಲ ಕೆಲಸಕ್ಕೆ. ಸರ್ಕಾರದ ಇದು ಇದೆ. ಅದರಿಂದ ನೀವು ಈ ಹಿಂದೆ ಇದ್ದವರು ನಿಮಗೆ ಗೊತ್ತಿದೆ ಇಲ್ಲಿ ಪ್ರದೇಶದ ಪ್ರಶ್ನೆಗಳನ್ನ ಸರಿಯಾಗಿ ನೀವು ಅಧ್ಯಯನ ಮಾಡಿದವರು. ಅದರಿಂದ ದಯವಿಟ್ಟು ಅವರಿಗೆ ನೀವು ಹೇಳ್ಕೊಡಿ. ಹಳೆ ಮೊಬೈಲ್ ಇರಲಿಲ್ಲ, ಈಗ ಮೊಬೈಲ್ ಬಂದು ಎಲ್ಲ ದಯವಿಟ್ಟು ಅವರಿಗೆ ಸ್ವಲ್ಪ ಒಂದು ಹೇಳಿ ಸಾರ್ವಜನಿಕರು. ಮತ್ತೆ ಈ ಟ್ರಾನ್ಸ್ಪೋರ್ಟಿಂಗ್ ಈಗ ಕಂಬಗಳು ಮುರಿದಿರ್ತವೆ, ಅಲ್ಲಿಗೆ ಟ್ರಾನ್ಸ್ಪೋರ್ಟ್ ಮಾಡಬೇಕು. ಚಾರ್ಜ್ನ ಬೇರೆಯವ್ರ ಹತ್ರ ಸಾರ್ವಜನಿಕರ ಹತ್ರ ಕೇಳುವಂತ ಪರಿಸ್ಥಿತಿ. ಮತ್ತೆ ಶಾಖಾಧಿಕಾರಿ ಮಾಡಬೇಕಾದ ಕೆಲಸಗಳನ್ನು ಕಾಣದ ಕೈಗಳು ಬಹಳಷ್ಟು ಇಲ್ಲಿ ಮಾಡ್ತಾ ಇದ್ದಾರೆ. ವಿದ್ಯುತ್ ಸಂಪರ್ಕ ಹಳೆಯದಾಗಿದ್ದು ತಂತಿಗಳು ತುಂಡಾಗುವ ಸ್ಥಿತಿಯಲ್ಲಿವೆ. ಕೂಡಲೇ ಸಮಸ್ಯೆಯನ್ನು ಸರಿಪಡಿಸಬೇಕೆಂದು ಪಕ್ಷದ ಪ್ರಮುಖರು ಒತ್ತಾಯಿಸಿದರು. ಮನವಿ ಸ್ವೀಕರಿಸಿ ಮಾತನಾಡಿದ ಚೆಸ್ಕಾಂ ಇಂಜಿನಿಯರ್ ಪಿಎಸ್ ಸುರೇಶ್, ಸಿದ್ದಾಪುರದಲ್ಲಿ ನೂತನ ಉಪಕೇಂದ್ರ ಆರಂಭವಾದರೆ ವಿದ್ಯುತ್ ಸಮಸ್ಯೆ ಪರಿಹಾರವಾಗುತ್ತದೆ ಎಂದರು. ಆದರೆ ಕೇಂದ್ರಕ್ಕೆ ಸ್ಥಳದ ಕೊರತೆ ಇದ್ದು ಜಿಲ್ಲಾಡಳಿತ ಗಮನ ಹರಿಸಬೇಕಿದೆ ಎಂದರು. ಬರ್ಬೋದು ಅಂತ ಅನ್ಸುತ್ತೆ. ಈಗಲೇ MEI ಕಂಪನಿ ಅವರಿಗೆ ಆರ್ಡರ್ ಮಾಡಿ ಆಗಿದೆ. 2 ಹೊಸ ಸರ್ಕ್ಯೂಟ್ ಬ್ರೇಕರ್ ಬರುತ್ತೆ, ಅದು ಒಂದು. ಎರಡನೇದು ನೀವು ಹೇಳ್ತಾ ಇರಿ ಕೂಡುಗದ್ದೆ ನಿಮ್ಮ ನೆಲ್ಲುವಿಕೇರಿ ಲೈನಿಗೆ ಲಿಂಕ್ ಆಗಿದೆ ಅಂತ ಹೇಳ್ಕೊಂಡು, ಅದಕ್ಕೆ ಈಗ ಆಲ್ರೆಡಿ ಹೊಳೆ ತನಕ ಈಗ ಒಂದು 11 KV ಲೈನ್ ಬಂದಿದೆ. ಇನ್ನೊಂದು ಲೈನ್ ನಿಮ್ಮ ಕೂಡುಗದ್ದೆಗೆ ಆಗಬೇಕು, ಅದು ಕೂಡ ಸ್ಯಾಂಕ್ಷನ್ ಆಗೋ. ಪ್ರತಿಭಟನೆಯಲ್ಲಿ ಪಕ್ಷದ ಮುಖಂಡರಾದ NK ಅನಿಲ್, HB ರಮೇಶ್, CP ಮೊಯ್ದು, ಮುಸ್ತಫಾ, ರಾಮನ್ಕುಟ್ಟಿ, ಶಾಲಿ ಪೌಲೋಸ್ ಮತ್ತಿತರರು ಪಾಲ್ಗೊಂಡಿದ್ದರು. ಚಿತ್ತಾರ ನ್ಯೂಸ್, ಸಿದ್ದಾಪುರ. ಕೇರಳ ರಾಜ್ಯದ ವಯನಾಡ್ ಜಿಲ್ಲೆಯ ಹೆದ್ದಾರಿಯಲ್ಲಿ ನಡೆದ ಭೀಭತ್ಸ ಅಪಘಾತವೊಂದರ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. 100 ಕಿಲೋಮೀಟರ್ಗೂ ಅಧಿಕ ವೇಗದಲ್ಲಿ ಧಾವಿಸಿ ಬರುತ್ತಿದ್ದ ಕಾರೊಂದು ಸ್ಕೂಟರಿಗೆ ಅಪ್ಪಳಿಸಿದೆ. ಸ್ಕೂಟರ್ ಸವಾರ ರಸ್ತೆಯ ಎಡಭಾಗದಿಂದ ಅಪಾಯಕಾರಿಯಾಗಿ ತಿರುವು ತೆಗೆದುಕೊಳ್ಳುತ್ತಿದ್ದಾಗ ಅಪಘಾತ ಸಂಭವಿಸಿದೆ. ಅಪಘಾತದ ತೀವ್ರತೆಗೆ ಸ್ಕೂಟರ್ ಸವಾರ 20 ಅಡಿ ದೂರಕ್ಕೆ ಎಸೆಯಲ್ಪಟ್ಟಿದ್ದಾರೆ. ಆದರೆ ಸ್ಕೂಟರ್ ಎಲ್ಲಿ ಎಂಬುದೇ ತಿಳಿಯುತ್ತಿಲ್ಲ. ನಿರ್ಲಕ್ಷ್ಯದ ವಾಹನ ಚಾಲನೆಯಿಂದ ಏನೆಲ್ಲ ಅಪಾಯ ಕಾದಿದೆ ಎಂಬುದಕ್ಕೆ ಈ ವಿಡಿಯೋ ತಾಜಾ ಸಾಕ್ಷಿ. ಇದೀಗ ಹಾರಂಗಿ ಜಲಾಶಯದ ನೀರಿನ ಮಟ್ಟ ನೋಡಿ ಬರೋಣ. ಕಾವೇರಿ ನೀ ಬೆಡಗಿನ ಬೈಯಾರಿ, ಕಾವೇರಿ ನೀ ಒಲವಿನ ಸಿಂಗಾರಿ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಜಿಲ್ಲೆಯಲ್ಲಿ ಉತ್ತುಂಗದ ಸ್ಥಿತಿ ತಲುಪಿದ ಕಾಡಾನೆ ಹಾವಳಿ ಸಮಸ್ಯೆ, ಕಾಫಿ ತೋಟಗಳನ್ನು ತ್ಯಜಿಸಲು ಕಾರ್ಮಿಕ ಕುಟುಂಬಗಳ ನಿರ್ಧಾರ.
ನಿರ್ಧಾರ, ನಿವೇಶನಕ್ಕೆ ಮನವಿ, ಜಾಗ ಸಿಗದಿದ್ದರೆ ಊರು ಬಿಡುವ ತೀರ್ಮಾನ. ಮೂಲ ಆದಿವಾಸಿಗಳ ರಕ್ಷಣಾ ವೇದಿಕೆಯ ಜಿಲ್ಲಾ ಘಟಕ ಅಸ್ತಿತ್ವಕ್ಕೆ, ಬಸವನಹಳ್ಳಿಯಲ್ಲಿ ರಾಜ್ಯಾಧ್ಯಕ್ಷ ಗೋಪಾಲ್ ಪೂಜಾರಿ ಉದ್ಘಾಟನೆ, ಜಿಲ್ಲಾಧ್ಯಕ್ಷರಾಗಿ ಪ್ರಕಾಶ್, ತಾಲೂಕು ಘಟಕದ ಅಧ್ಯಕ್ಷರಾಗಿ ರಮೇಶ್. ಸದಸ್ಯನ ಜೀತಕ್ಕೆ ತುತ್ತಾದ ಕಣ್ಣಂಗಾಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಕೊಡಗು ಜಿಲ್ಲೆಯಲ್ಲಿ ಜೀತ ಜೀವಂತ, ಸಮೀಕ್ಷೆ ನಡೆಸಲು ಒತ್ತಾಯ, ಈಶ್ವರಿ ಕುಟುಂಬಕ್ಕೆ ರಕ್ಷಣೆ ಒದಗಿಸಲು ಆದಿವಾಸಿ ಸಂಘಟನೆ ತಾಕೀತು. ಸಿದ್ದಾಪುರ ವ್ಯಾಪ್ತಿಯಲ್ಲಿ ಕೈಕೊಡುತ್ತಿರುವ ಕರೆಂಟ್, ನೀರಿಗೂ ತಾತ್ವಾರ, ಸಿಪಿಐಎಂ ಕಾರ್ಯಕರ್ತರಿಂದ ವಿದ್ಯುತ್ ನಿಗಮದ ಕಚೇರಿಗೆ ಮುತ್ತಿಗೆ, ಉಪಕೇಂದ್ರ ಆರಂಭಿಸಲು ಜಿಲ್ಲಾಡಳಿತದ ಸಹಕಾರಕ್ಕೆ ಅಧಿಕಾರಿಗಳ ಮನವಿ. ಇವಿಷ್ಟು ಇಂದಿನ ಸುದ್ದಿಗಳು. ನೇರ, ನಿರ್ಭೀತ, ನಿರಂತರ ಸುದ್ದಿ ಚಿತ್ತಾರ ನ್ಯೂಸ್. ಇದು ವಿಶ್ವಾಸದ ಕೈಗನ್ನಡಿ. ನಮಸ್ಕಾರ.